ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಶನಿವಾರ ಸ್ಟಾರ್ಟ್ ಆಗಿದ್ದು ಹೇಗಪ್ಪ ಅಂದರೆ, ಊರಲ್ಲಿ ಹೇಗೆ ಮಳೆ ಬರ್ತಾ ಇದೆ ಅಂತ ಅತ್ತೆ ಮಾವ ಇಬ್ಬರು ವಿಡಿಯೋ ಮಾಡಿ ವಾಟ್ಸಪ್ ಮಾಡಿದರು. ಬೆಳಿಗ್ಗೆ ಎದ್ದ ತಕ್ಷಣ ವಾಟ್ಸಪ್ ನೋಡಿ ಊರಲ್ಲಿ ಮಳೆ ಬರೋದು ನೋಡೇ ಖುಷಿ ಪಟ್ವಿ. ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಹೊರಗಡೆನೇ ಟಿಫಿನ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ಹೋಗುವಾಗ ದೇವಸ್ಥಾನಗಳನ್ನೆಲ್ಲ ನೋಡ್ತಾ ಹೋದ್ವಿ. ನಂತರ ನಾವು ತಗೊಂಡಿದ್ದೇನಪ್ಪ ಅಂದರೆ, ನಮ್ಮ ಮನೆಯವರು ಖಾಲಿ ದೋಸೆ ಹಾಗೆ ನಾನು ಇಡ್ಲಿಯನ್ನು ತಗೊಂಡಿದ್ದೆ. ಸಖತ್ತಾಗಿತ್ತು ಬಿಡಿ. ಬರುವಾಗ ಸಹ ದೇವಸ್ಥಾನವನ್ನು ನೋಡ್ತಾ ಬಂದ್ವಿ. ನಿನ್ನೆ ಶನಿವಾರ ಆಗಿದ್ದರಿಂದ ಎಲ್ಲ ಹನುಮಾನ್ ಟೆಂಪಲ್ಸ್ಗಳು ಫುಲ್ಲಾಗಿತ್ತು. ಬಟ್ ನಮಗೆ ಸ್ನಾನ ಆಗಿರಲಿಲ್ಲ ಅಂತ ಹೊರಗಡೆಯಿಂದನೇ ಹಾಗೆ ನೋಡ್ಕೊಂಡು ಬಂದ್ವಿ. ನಂತರ ಮಧ್ಯಾಹ್ನ ನಾವು ಹೊರಟಿದ್ದು ಗಿರಿನಗರದ ಕಡೆಗೆ. ನೋಡಿ, ಮೆಟ್ರೋ ಸ್ಟೇಷನಲ್ಲಿ ಬೈಕ್ ಇಡಕ್ಕೆ ಹೋದರೆ ಎಷ್ಟು ರಶ್ ಆಗಿದೆ. ಆದರೂ ಸಹ ಅಲ್ಲೇ ಎಲ್ಲೋ ಪ್ಲೇಸ್ ನೋಡ್ಕೊಂಡು ಇಟ್ಟು ಬಂದ್ವಿ. ನೆಕ್ಸ್ಟ್ ಮೆಟ್ರೋದಿಂದ ಇಳಿತಾ ಇದ್ದಾಗೆ ಮೈಸೂರು ರೋಡ್ ಹತ್ರ ಈ ಪಾರಿವಾಳ ಕಾಣ್ತು. ಹತ್ತಿರ ಹೋಗಿ ನೋಡಿದರೆ ಪಾಪ ಒಂದೇ ಕಾಲಿದೆ ಅದಕ್ಕೆ. ಇದು ಗಾಳಿ ಆಂಜನೇಯ ಟೆಂಪಲ್ಲು. ಸೊ ಅದನ್ನು ಸಹ ಹೊರಗಡೆಯಿಂದನೇ ನೋಡೋದಾಯಿತು. ವಾಪಸ್ ಬರುವಾಗ ಹೋಗೋಣ ಅಂದರೆ ಲೇಟ್ ಆಗಿತ್ತು. ನಾವು ಒಂದು ಕೆಲಸದ ಮೇಲೆ ಹೋಗಿದ್ವಿ. ಕೆಲಸ ಮುಗೀತಾ ಇದ್ದಾಗೆ ತಾಜಾ ತಿಂಡಿಗೆ ಹೋದ್ವಿ. ನೋಡಿ, ಅಲ್ಲಿ ದೋಸೆ, ಇಡ್ಲಿ ಹಾಗೆ ಕೇಸರಿ ಬಾತ್, ಬೆಂಗಳೂರು ಸ್ಟೈಲ್ ಕೇಸರಿ ಬಾತನ್ನು ತಗೊಂಡಿದ್ವಿ. ಬಟ್ ಇಡ್ಲಿ ಕೇಸರಿ ಬಾತನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ಯಾಕಂದರೆ ಹೆವಿ ಕ್ರೌಡ್ ಇತ್ತು. ಸೊ ದೋಸೆ ತಿಂತಾ ಇದ್ದಾಗೆ ನಾವು ಇಡ್ಲಿ ತರಲಿಕ್ಕೆ ಅಂತ ಹೋದ್ವಾ. ನಮ್ಮ ಪ್ಲೇಸ್ ಡಮಾರ್, ಹಾಗೆ ನಿಂತ್ಕೊಂಡೇ ತಿನ್ನೋದಾಯಿತು. ನಂತರ ಮನೆಗೆ ವಾಪಸ್ ಬರ್ತಾ ಇದ್ದಾಗೆ ನಮ್ಮ ಮನೆ ಹತ್ರನೇ ಇಲ್ಲಿ ಬಂಡೀಲ್ ಐಸ್ ಕ್ರೀಮ್ ಶಾಪ್ಗೆ ಹೋದ್ವಿ. ಅಲ್ಲಿ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮನ್ನು ತಗೊಂಡು ತಿನ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಯಾಕಂದರೆ ಲೇಟ್ ನೈಟ್ ಆಗಿತ್ತು ಆಲ್ಮೋಸ್ಟ್. ಇವತ್ತು ಬೆಳಿಗ್ಗೆ 11:30 ಹೀಗೆ ನಾವು ಡಿಮಾರ್ಟಿಗೆ ಹೋದ್ವಿ. ಬಟ್ ಡಿಮಾರ್ಟಿಗೆ ಹೋಗಿದ್ದೀವೋ ಜಾತ್ರೆಗೆ ಹೋಗಿದ್ದೀವೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೊಂದು ಕ್ರೌಡ್ ಇತ್ತು. ಬೆಂಗಳೂರಿನ 25% ಜನ ಎಲ್ಲ ಡಿಮಾರ್ಟಲ್ಲೇ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅವರು ಮಂತ್ಲಿ ಗ್ರೋಸರಿ ತಗೋತಾರೋ ಅಥವಾ ಇಯರ್ಲಿ ಗ್ರೋಸರಿ ತಗೋತಾರೋ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ತೊಗೊಳ್ತಾ ಇದ್ರು. ಬಟ್ ನಾವು ತಗೊಳ್ಲಿಕ್ಕೆ ಹೋಗಿರೋದು ತುಂಬ ಇತ್ತು. ಬಟ್ ತುಂಬ ಕ್ರೌಡ್ ಇರೋದ್ರಿಂದ ಅಷ್ಟೊಂದು ಮೂವ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಲ್ಪ ಸ್ವಲ್ಪ ಶಾಪಿಂಗನ್ನು ಮುಗಿಸ್ಕೊಂಡ್ವಿ. ಇದು ನಾನು ನನ್ನ ಮಾವನಿಗೆ ತೊಗೊಂಡಿರುವಂಥ ಶರ್ಟ್. ಅವರ ಬರ್ಡೇ ಆಗಿದೆ. ನೆಕ್ಸ್ಟ್ ಟೈಮ್ ಊರಿಗೆ ಹೋಗುವಾಗ ನಾನು ತಗೊಂಡು ಹೋಗ್ತೀನಿ. ಅವರಿಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮತ್ತು ನಮ್ಮ ಅತ್ತೆ ಮತ್ತು ಅತ್ತಿಗೆಗೆ ಸಾರಿಯನ್ನು ಆರ್ಡರ್ ಮಾಡಿದ್ದೇನೆ. ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಾರಿಯನ್ನು ಸೇಲ್ ಮಾಡ್ತಾರೆ, ಅವ್ರ ಹತ್ರ ತಗೊಂಡಿದ್ದೇನೆ. ಸೀರೆ ನನಗೆ ಸಿಕ್ಕ ತಕ್ಷಣ ನಾನು ನಿಮಗೆ ಹೇಳ್ತೇನೆ ಯಾವ ಕ್ವಾಲಿಟಿ ಇದೆ, ಹೇಗಿದೆ ಸಾರಿ ಅಂತ. ಓಕೆನಾ? ನಿಮಗೆ ಅದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.